ಜನಶ್ರೀ ಜನಮನ ನ್ಯೂಸ್ಗೆ ಸ್ವಾಗತ. ನಾನು ಭುವನ. ಮಳವಳ್ಳಿ ತಾಲೂಕಿನ ನೆಲಮಾಕನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2025-30 ಸಾಲಿನ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಆಯ್ಕೆ ಬಗ್ಗೆ ಚುನಾವಣಾ ಅಧಿಕಾರಿ ತ್ಯಾಗರಾಜ್ ಘೋಷಣೆ ಮಾಡಿದ್ದು, ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ನಾಗೇಂದ್ರ, ಉಪಾಧ್ಯಕ್ಷರಾಗಿ ಮರಿಸ್ವಾಮಿ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಈ ವೇಳೆ ನೂತನ ಅಧ್ಯಕ್ಷ ನಾಗೇಂದ್ರ ಮಾತನಾಡಿ, ಸಂಘವು ಆರ್ಥಿಕವಾಗಿ ಹಿಂದುಳಿದಿದೆ. ಸಂಘವನ್ನ ಮೇಲೆತ್ತುವ ಕೆಲಸ ಮಾಡುತ್ತೇವೆ. ಆ ವ್ಯವಹಾರ ಮಾಡಿದವರಿಗೆ ಶಿಕ್ಷೆ ನೀಡುವುದೇ ನಮ್ಮ ಗುರಿ ಎಂದರು. ಪಿಎಲ್ಡಿ ನಿರ್ದೇಶಕ ಜವರೇಗೌಡ ಮಾತನಾಡಿ, ಅಧ್ಯಕ್ಷರು ರೈತರ ಸೇವೆ ಮಾಡಲು ಎಲ್ಲ ಸದಸ್ಯರು ಕೈ ಜೋಡಿಸಬೇಕು ಎಂದಿದ್ದಾರೆ. ನನ್ನನ್ನು ನೂತನವಾಗಿ ಅವಿರೋಧವಾಗಿ ಅಧ್ಯಕ್ಷರು ಆಯ್ಕೆ ಮಾಡಿದಂಥ ನಮ್ಮ ಮುಖಂಡರುಗಳಿಗೆ ಮತ್ತು ನಮ್ಮ ಸಂಘದ ಸದಸ್ಯರುಗಳಿಗೆ, ನೌಕರರಿಗೆ ಹಾಗೂ ಇಲ್ಲಿ ಎಲ್ಲ ಸೇರಿದವರು ಮಿತ್ರರಿಗೆ ನನ್ನ ನಮಸ್ಕಾರಗಳು. ಮತ್ತು ಈ ಸಂಘದಲ್ಲಿ ನಂದು 5ನೇ ಚುನಾವಣೆ. ಈ 5ನೇ ಚುನಾವಣೆಯಲ್ಲಿ ಒಂದು 50 ಭಾಗದಷ್ಟು ನನಗೆ ಅನುಭವ ಇದೆ. ಹಂಗಾಗಿ ನಮ್ಮ ಏನು ಸೇರಿದಾರರು ನಮ್ಮ ಮೇಲೆ ಇಟ್ಟಿರುವಂಥ ನಿರೀಕ್ಷೆನ ನಾವು ಮೀರಿ ಕೆಲಸ ಮಾಡಬೇಕು ಅನ್ನೋದು ನನ್ನ ಗುರಿಯಾಗಿದೆ. ಹಂಗಾಗಿ ಈ ಸಂಘಕ್ಕೆ ಇವತ್ತಿಂದ ನಾವು ಮನಸ್ಸು ಮತ್ತು ಇದನ್ನೆಲ್ಲ ಬಿಟ್ಟು ದುಡಿದು ನಾವು ಏನು ಅನ್ನೋದು ಈ ಸಂಘದ ಆರ್ಥಿಕವಾಗಿ ಬಿದ್ದಿರುವಂಥ ಸಂಘನ ನಾವು ಮೇಲೆತ್ತುವುದೇ ನಮ್ಮ ಗುರಿಯಾಗಿ ನಾವು ಪಣ ತೊಟ್ಟಿದ್ದೀವಿ. ಹುಬ್ಬಳ್ಳಿಯ ಗಿರಿಯಾಲ ಬೈಪಾಸ್ ಬಳಿ ಕಾರು ಮತ್ತು ಲಾರಿ ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಯುವಕರ ಸ್ಥಿತಿ ಗಂಭೀರವಾಗಿದೆ. ಕೊಪ್ಪಳದಿಂದ ಮಹಾರಾಷ್ಟ್ರದ ಕಡೆಗೆ ಹೊರಟಿದ್ದಾಗ ಲಾರಿ ಚಾಲಕ ಡಿಕ್ಕಿ ಹೊಡೆದು ಪರಾರಿಯಾಗಿದ್ದಾನೆ. ಗಾಯಾಳುಗಳನ್ನು ಕಿಮ್ಸ್ ಆಸ್ಪತ್ರೆಗೆ ರವಾನಿಸಿದ್ದು, ಸ್ಥಳಕ್ಕೆ ಪೊಲೀಸರು ಬಂದು ಪರಿಶೀಲನೆ ಮಾಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ರಾಷ್ಟ್ರೀಯ ಅಭಯಾರಣ್ಯಕ್ಕೆ ಹೊಂದಿಕೊಂಡಿರುವ ಕೇರಳಕ್ಕೆ ತೆರಳುವ ರಸ್ತೆಯಲ್ಲಿ ರಾಜಾರೋಷವಾಗಿ ಚಿರತೆ ಮಲಗಿದ್ದ ದೃಶ್ಯ ಕಂಡುಬಂದಿದೆ. ರಸ್ತೆಯಲ್ಲಿ ನಿರಂತರವಾಗಿ ವಾಹನಗಳು ಚಲಿಸ್ತಾ ಇದ್ರು. ಚಿರತೆ ಹೆದರದೆ ಮಲಗಿದೆ. ಎಷ್ಟೇ ಹಾರನ್ ಮಾಡಿದ್ರೂ ಚಿರತೆ ಮಲಗಿದ್ದ ಜಾಗದಿಂದ ಕೊಂಚವೂ ಅಲುಗಾಡಿಲ್ಲ. ಹೀಗಾಗಿ ಜನರೇ ಭಯದ ಭೀತಿಯಲ್ಲಿ ಓಡಾಡಿದ್ದಾರೆ. ಶಿರಾನಗರದ ಗ್ರಾಮ ದೇವತೆ ಶ್ರೀ ಮಾರಮ್ಮ ದೇವಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಶಾಸಕ ಚಿದಾನಂದ ಎಂ ಗೌಡ ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರೊಂದಿಗೆ ದೇವಸ್ಥಾನಕ್ಕೆ ಭೇಟಿ ನೀಡಿ ನಾಡಿನ ಎಲ್ಲೆಡೆ ಉತ್ತಮ ಮಳೆ ಬೆಳೆಯಾಗಲಿ, ಆಯುರ್ ಆರೋಗ್ಯ ಕರುಣಿಸಲೆಂದು ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಈ ವೇಳೆ ನಗರದ ಪ್ರಮುಖರು ಶಾಸಕರಿಗೆ ಸಾಥ್ ನೀಡಿದರು. ಗದಗ ಜಿಲ್ಲೆಯ ರಾಮೇನಹಳ್ಳಿಯ ಅಂಗನವಾಡಿ ಕೇಂದ್ರಕ್ಕೆ ಸಾಲು ಸಾಲು ಸಮಸ್ಯೆಗಳಿದ್ದು, ಹೇಳೋರಿಲ್ಲ ಕೇಳೋರಿಲ್ಲ ಅಂತಾಗಿದೆ. ಕಿರಿದಾದ ಖಾಸಗಿ ಕಟ್ಟಡ ಬಾಡಿಗೆ ಪಡೆದು ಅದರಲ್ಲೇ ಮಕ್ಕಳಿಗೆ ಆಟ ಪಾಠ ಕಲಿಸ್ತಾ ಇದ್ದಾರೆ. ಈ ಪುಟ್ಟ ಕೊಠಡಿಯಲ್ಲಿ ಸರಿಯಾಗಿ ವಿದ್ಯುತ್ ಇಲ್ಲದೆ ಕತ್ತಲಲ್ಲೇ ಮಕ್ಕಳು ಪಾಠ ಕಲಿಯುವ ಪರಿಸ್ಥಿತಿಯ ಜೊತೆಗೆ ನೀರಿನ ವ್ಯವಸ್ಥೆಯೂ ಇಲ್ಲ. ಶಾಸಕರು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರಾಮೇನಹಳ್ಳಿ ಅಂಗನವಾಡಿ ಮಕ್ಕಳಿಗೆ ಇಂತಹ ದುಸ್ಥಿತಿ ಬಂದಿದೆ. ಈ ಮುನ್ನ ನಮ್ಮ ಸ್ಥಳೀಯ ವರದಿಗಾರ ವರದಿಗೆ ತೆರಳಿದ ಬಳಿಕ ಹಳೆಯದಾದಂಥ ಸ್ಥಿತಿಲಾವ್ಯವಸ್ಥೆ ಅಂಗನವಾಡಿ ಕಟ್ಟಡವನ್ನ ಕೆಡವಿ ಖಾಸಗಿ ಕಟ್ಟಡಕ್ಕೆ ಸ್ಥಳಾಂತರಿಸಿದ್ರು. ಈ ಬಗ್ಗೆ ಸ್ಥಳೀಯರು ಅಧಿಕಾರಿಗಳ ಗಮನಕ್ಕೆ ತಂದಿದ್ರು, ಪ್ರಯೋಜನವಾಗಿಲ್ಲ. ಇನ್ನಾದರೂ ಮಕ್ಕಳಿಗೆ ಉತ್ತಮ ಕಟ್ಟಡ ಹಾಗೂ ಬೆಳಕಿನಲ್ಲಿ ವಿದ್ಯೆ ಕರುಣಿಸುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಪುರಸಭೆ ವ್ಯಾಪ್ತಿಯೊಳಗೆ ಬರುತ್ತದೆ. ಇದು ಘಟಕ ಅಂಗನವಾಡಿ 2 ಆಗಿದ್ದಾವೆ. 2 ಬಾಡಿಗೆ ಮನೆಯಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಘಟಕ 2ರಲ್ಲಿ ಅಂಗನವಾಡಿಯಲ್ಲಿ ಲೈಟಿನ ವ್ಯವಸ್ಥೆ ಇಲ್ಲ. ಇಲ್ಲಿ ಒಳಗಡೆ ಏನಾದರೂ ಒಳಗಡೆ ನೋಡಿದ್ರಿಂದ ಬರೀ ಕತ್ಲ ಆಗ್ತದೆ. ಫ್ಯಾನಿನ ವ್ಯವಸ್ಥೆ ಇಲ್ಲ, ಕರೆಂಟ್ ಸಪ್ಲೈ ಇಲ್ಲ, ಇಲ್ಲಿ ಬಲ್ಪನೇ ಇಲ್ಲ. ಹಾಗಾಗಿ ವಿದ್ಯಾರ್ಥಿಗಳೆಲ್ಲ ಕತ್ಲ ಕೋಣೆಯಲ್ಲಿ ಕುಂತಂಗೆ ಆಗಿದೆ 4 ಗೋಡೆ ಮಧ್ಯೆ. ಹಾಗಾಗಿ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕಂತಂದು ಹೇಳ್ತಾ ಇದ್ದೀನಿ. ಬೀದಿ ನಾಯಿಗಳು 3 ವರ್ಷದ ಬಾಲಕಿ ಮೇಲೆ ಅಟ್ಯಾಕ್ ಮಾಡಿ ಕಚ್ಚಿ ಎಳೆದಾಡಿದ ಘಟನೆ ಹಳೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 34ರ ಸಿಮ್ಲಾ ನಗರದಲ್ಲಿ ಕಂಡು ಬಂದಿದೆ. ಗಾಯಾಳು ಬಾಲಕಿಯನ್ನ ಕೆಎಂಸಿ ಆರ್ಐ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬಾಲಕಿ ಅಂಗಡಿಗೆ ತೆರಳಿದ್ದ ವೇಳೆ ನಾಯಿಗಳು ದಾಳಿ ಮಾಡಿ ಭುಜ, ದೇಹದ ಹಿಂಭಾಗ, ಕಾಲು, ಕೈಗೆ ಮಾಂಸ ಕಿತ್ತು ಬರುವಂತೆ ಕಚ್ಚಿವೆ. ಮಹಾನಗರ ಪಾಲಿಕೆ ಸದಸ್ಯೆ ಮಂಗಳಗೌರಿ ನಿರ್ಲಕ್ಷ್ಯವೇ ಈ ದುರಂತಕ್ಕೆ ಕಾರಣ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಈ ವಾರ್ಡ್ನಲ್ಲಿ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಿದ್ದು, ದೊಡ್ಡವರು ಮಕ್ಕಳು ಸಂಚಾರ ಮಾಡೋದಕ್ಕೆ ಹೆದರ್ತಾ ಇದ್ದಾರೆ. ಹೀಗಾಗಿ ಬೀದಿ ನಾಯಿಗಳ ಕಡಿವಾಣಕ್ಕೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇದಿಷ್ಟು ಹೊತ್ತಿನ ಪ್ರಮುಖ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಜನಶ್ರೀ ನ್ಯೂಸ್. ಇದು ಜನರ ಧ್ವನಿ.